ಎಸ್. ಓಕೆ. ಈ ಕ್ವೆಶನ್ನು ಗೂಗಲ್ಲು ಮೀಡಿಯಮ್ ಲೆವೆಲಲ್ಲಿ ಕೊಟ್ಟಿರೋದು. ಈಕ್ವಲ್ ಇಂಟರ್ವ್ಯೂ ಕ್ವೆಶನ್. ಓಕೆ, ಫೈನ್. ಇದೊಂದು ಸೋಷಿಯಲ್ ನೆಟ್ವರ್ಕ್ ಡೇಟಾ ಸೆಟ್ ಇದೆ ಅಟ್ ಗೂಗಲ್. ಕನ್ಸಿಡರ್ ಯುವರ್ ಟಾಸ್ಕ್ ಈಸ್ ಟು ಫೈಂಡ್ ಅ ಮ್ಯೂಚುವಲ್ ಫ್ರೆಂಡ್ಸ್ ಬಿಟ್ವೀನ್ ದ ಟೂ ಯೂಸರ್ಸ್. ದರ್ ಆರ್ ಟೂ ಯೂಸರ್ಸ್, ಇಬ್ಬರು ಯೂಸರ್ ಇದ್ದಾರೆ, ಕಾರ್ಲ್ ಮತ್ತು ಆನ್ಸನ್ ಅಂತ. ಇವರಿಬ್ಬರು ಮಧ್ಯೆ ಎಷ್ಟು ಜನ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ ಅಂತ. ದರ್ ಇಸ್ ಓನ್ಲಿ ಒನ್ ಯೂಸರ್ ನೇಮ್ ಕಾರ್ಡ್. ಏನಕ್ಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ, ಈಗ ನಾವು ಕ್ರಾಸ್ ಅಥವಾ ಎಡ್ಜ್ ಕೇಸ್ ಅಂತ ಹೇಳ್ಬೋದು. ನೇಮ್ ಇರೋರು ಇನ್ನೊಬ್ರು ಇದ್ರೆ ಏನು ಅಂತ. ಸೊ ಅದಕ್ಕೋಸ್ಕರ ಇವ್ರು ಮೆನ್ಷನ್ ಮಾಡಿದ್ದಾರೆ ಕಾರ್ಲ್ ಮತ್ತು ಹ್ಯಾನ್ಸನ್ ಅವರು ಒಬ್ಬರೇ ಇದ್ದಾರೆ ಅಂತ. ಸೊ ಕ್ವಶನ್ ಸಿಂಪಲ್ ಆಗಿದೆ. ಮತ್ತು ಇಲ್ಲಿ ಎರಡು ಟೇಬಲ್ಲು, ಒಂದು ಯೂಸರ್ಸ್ ಟೇಬಲು. ಯೂಸರ್ ಟೇಬಲಲ್ಲಿ ಯೂಸರ್ ಐ ಡಿ ಇದೆ, ಅದು ಇಂಟೀಜರ್ ಡೇಟಾ ಸೆಟ್ಟು. ಯೂಸರ್ ನೇಮ್ ಇದೆ, ಅದು ವ್ಯಾರ್ಕ್ಯಾರ್ ಅಥವಾ ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡಬಹುದು. ಸಮ್ ಡೇಟಾ ಇದೆ. ಮತ್ತು ಇನ್ನೊಂದು ಟೇಬಲಲ್ಲಿ ಫ್ರೆಂಡ್ಸ್ ಇದ್ದಾರೆ, ಯೂಸರ್ ಐ ಡಿ ಮತ್ತು ಫ್ರೆಂಡ್ಸ್ ಐ ಡಿ. ಈಗ ಯೂಸರ್ ಐ ಡಿ ಸೇಮ್ ಆಗುತ್ತೆ, ಎರಡು ಪ್ರೈಮರಿ ಕೀನೇ. ಮತ್ತು ಇಲ್ಲಿ ಯೂಸರ್ ನೇಮ್ ಕಾರ್ಲ್ ಮತ್ತು ಹ್ಯಾನ್ಸ್ ಅಂತ ಇದ್ದಾರಲ್ಲ, ಅಲ್ಲಿ ಯೂಸರ್ ನೇಮ್, ಅದರ ಜೊತೆ ಬೇರೆ ಯೂಸರ್ಗಳು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬೈಕು, ಲೂಕಸು, ಸಾರಾ ಅಂತ ಎಲ್ಲ ಇಲ್ಲ. ಅವನು ಕೇಳಿರೋದು ಕಾರ್ ಮತ್ತು ಹ್ಯಾನ್ಸಿಗಷ್ಟೇ ಫ್ರೆಂಡ್ ಐ ಡಿ. ಒಂದು ಎಕ್ಸಾಂಪಲ್ ಕೊಟ್ಟರೆ ಇಲ್ಲಿ ಯೂಸರ್ ಐ ಡಿ ಬಂದ್ಬಿಟ್ಟು ಕಾರ್ಲ್ ಯೂಸರ್ ಐ ಡಿ, 3 ಬಂದ್ಬಿಟ್ಟು ಫ್ರೆಂಡ್ ಐ ಡಿ. 3 ಯಾರಿದ್ದಾರೆ? ಎಮ್ಮ ಇದ್ದಾರೆ. ಈಗ 1 ಕಾರ್ಲು, 5 ಯಾರಿದ್ದಾರೆ? ಮೈಕ್ ಇದ್ದಾರೆ. ಈ ಥರ ಡೇಟಾ ಡಿವೈಡ್ ಆಗಿದೆ. ಅವನೇನು ಕೇಳಿದ್ದಾನೆ ಅಂದರೆ, ದರ್ ಇಸ್ ಓನ್ಲಿ ಓಕೆ ದ ಔಟ್ಪುಟ್ ಶುಡ್ ಕಂಟೈನ್ ಅ ಯೂಸರ್ ಐ ಡಿ, ಯೂಸರ್ ನೇಮ್ ಕಾಲಮ್. ಈಗ ಒಬ್ಬರು ಯೂಸರ್ ಐ ಡಿ, ಯಾವುದು ಯೂಸರ್ ಐ ಡಿ 1 ಅನ್ನೋದು, ಮತ್ತು ಯೂಸರ್ ನೇಮ್ ಕಾಲಮ್ ಬೇಕು ಅಂತ ಕೇಳಿದ್ದಾನೆ. ಮೇನು ಇದನ್ನ ನಾವು ಕಂಡುಹಿಡಿಬೇಕಾಗುತ್ತೆ ಇದರಲ್ಲಿ. ಐ ಥಿಂಕ್ ಇಟ್ ಇಸ್ ಅರ್ಥ ಆಯಿತು ಅಂತ ಕಾಣುತ್ತೆ. ಸೊ ಹೆಂಗೆ ಕಂಡುಹಿಡಿಯೋದು ಅಂದರೆ ಸಿಂಪಲ್. ನಾವು ವಿತ್ ಕ್ಲಾಸ್ ಮೂಲಕನೇ ಹೋಗ್ತೀವಿ. ವಿತ್ ಕ್ಲಾಸ್ ಮೂಲಕನೇ ಹೋಗ್ಬೋದು, ವಿತೌಟ್ ಯೂಸಿಂಗ್ ವಿತ್ ಕ್ಲಾಸ್ ಬಿಟ್ಟು ಡೈರೆಕ್ಟಾಗಿ ಕ್ವೆರಿ ಬರಿಬೋದು. ಅದನ್ನು ತೋರಿಸ್ತೀನಿ ಬೇಕಾದರೆ. ಈಗ ಕಾರ್ಲ್ ಫ್ರೆಂಡ್ಸ್ನ ನಾವು ಕಂಡುಹಿಡಿಯೋಣ. ಏಕೆಂದರೆ ಕಾರ್ಲ್ ಮತ್ತು ಹ್ಯಾನ್ಸ್ ಅಂತಲೇ ಕೊಟ್ಟಿರೋದು. ಕಾರ್ಲ್ಸ್ ಫ್ರೆಂಡ್ನ ಕಂಡುಹಿಡಿಯೋಣ. ಆ್ಯಸ್ ಇದು ಬಂದ್ಬಿಟ್ಟು ಕ್ವೆರಿ ಸ್ಟ್ರಕ್ಚರು ನಾವು ಬರಿತಾ ಇರೋದು. ಸಿಂಪಲ್ ಆಗಿದೆ. ಸೆಲೆಕ್ಟ್ ಫ್ರೆಂಡ್ ಐ ಡಿ. ಯಾವುದು ಎಲ್ಲಿಂದ ನೋಡ್ತಾ ಇದ್ದೀವಿ? ಫ್ರೆಂಡ್ ಐ ಡಿ ಈ ಟೇಬಲಿಂದ ನೋಡ್ತಾ ಇದ್ದೀವಿ. ಓಕೆ, ಯಾವ ಟೇಬಲ್ಲು? ಫ್ರಮ್. ನಮಗೆ ಗೊತ್ತಿದೆ ಫ್ರೆಂಡ್ಸ್ ಟೇಬಲಿಂದ ನೋಡಬೇಕು ಅಂತ. ಓಕೆ, ಈಗ ಫ್ರೆಂಡ್ಸ್ ಸಿಕ್ತು. ಏನು? ವೇರ್, ನಾವು ಕಾರ್ಲ್ ಅಷ್ಟೇ ಕಂಡುಹಿಡಿತಾ ಇರೋದು. ವೇರ್ ಯೂಸರ್ ಐ ಡಿ ಈಸ್ ಈಕ್ವಲ್ಸ್ ಟು, ಒಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಬರೀತಾ ಇದ್ದೀನಿ. ಬರೀ ಕಾರ್ಲ್ ಅಷ್ಟೇ ಸೆಲೆಕ್ಟ್ ಆಗೋ ಥರ. ಸೆಲೆಕ್ಟ್ ಯಾವುದು? ಯೂಸರ್ ಐ ಡಿ ತೊಗೊತಾ ಇರೋದು. ಯೂಸರ್ ಐ ಡಿ ಫ್ರಮ್ ಯಾವ ಟೇಬಲಿಂದ? ಯೂಸರ್ಸ್ ಟೇಬಲಿಂದ. ಯೂಸರ್ಸ್ ಟೇಬಲಿಂದ ವೇರ್ ಯೂಸರ್ ನೇಮ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ನಾನು ಸಿಂಗಲ್ ಇದರಲ್ಲಿ ಕೊಟ್ಟಿದ್ದೀನಿ, ಸಿಂಗಲ್ ಕೋಟಲ್ಲಿ. ಏನಕ್ಕೆ ಅಂದರೆ ವ್ಯಾರ್ಕ್ಯಾರ್ ಅಥವಾ ಸ್ಟ್ರಿಂಗ್ ಆಗುತ್ತೆ. ಸೇಮ್ ಇದೇನೇ ನಾನು ಪೇಸ್ಟ್ ಮಾಡ್ತೀನಿ ಫಾರ್ ಕಾರ್ಲ್ಸ್ ಆಗಿದೆ. ಹ್ಯಾನ್ಸಿಗೆ ಇದನ್ನೇ ನಾನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ವಿತ್ ಕ್ಲಾಸ್ ಮತ್ತೆ ಬರೆಯೋದಿಲ್ಲ, ಕಾಮ ಹಾಕ್ತೀನಿ ಅಷ್ಟೇ. ಇಲ್ಲಿ ವಿತ್ತನ್ನು ತೆಗಿತೀನಿ, ಹ್ಯಾನ್ಸ್ ಆಗುತ್ತೆ ಅಷ್ಟೇ. ಎಲ್ಲದು ಕೂಡ ಸೇಮ್. ಇದು ಬಂದ್ಬಿಟ್ಟು ಕಾರ್ಲ್ಸ್ ಫ್ರೆಂಡ್ ಯಾರ್ಯಾರು ಆಗಿದ್ದಾರೆ ಅಂತ ಬರುತ್ತೆ. ನಾವು ಯೂಸರ್ ಐ ಡಿನೇ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಯೂಸರ್ ಐ ಡಿ ಇದೆ. ಒಂದು ಕಂಡೀಷನ್ ಹಾಕಿದ್ದೀನಿ, ಕಾರ್ಲ್ಸ್ ಫ್ರೆಂಡ್ ಯಾರ್ಯಾರು ಅಂತ. ಇಲ್ಲಿ ಕಾರ್ಲ್ಸ್ ಫ್ರೆಂಡ್ ಲಿಸ್ಟ್ ಬರುತ್ತೆ. ಐ ಡಿಯಲ್ಲಿ, ಫ್ರೆಂಡ್ ಐ ಡಿಯಲ್ಲಿ ನಾವು ಫ್ರೆಂಡ್ ಐ ಡಿ ಅಂತ ತೊಗೊತಾ ಇರೋದು. ಸೇಮ್ ಇಲ್ಲೂ ಕೂಡ ಆ್ಯನ್ಸ್ ಇದು ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂದರೆ, ಸೆಲೆಕ್ಟ್ ಯೂಸರ್ ಐ ಡಿ. ಯೂಸರ್ ಐ ಡಿ ಯಾವುದರಿಂದ? ಒಂದು ಟೇಬಲ್ ಇದೆ, ಯೂಸರ್ ನೇಮ್ ಎಲ್ಲಿದೆ? ಯೂಸರ್ ಐ ಡಿ. ಯೂಸರ್ ಐ ಡಿ ಇಲ್ಲಿದೆ. ನಾವು ಅಲಿಯಾಸ್ ಆಮೇಲೆ ಮಾಡೋಣ. ಓಕೆ, ಸೆಲೆಕ್ಟ್ ಯೂಸರ್ ಐ ಡಿ ಕಾಮ ಏನು ಕೇಳಿದ್ದಾನೆ? ಯೂಸರ್ ನೇಮ್. ಯೂಸರ್ ಐ ಡಿ ಕೇಳಿದ್ದಾನೆ ಮತ್ತು ಯೂಸರ್ ನೇಮ್ ಕೇಳಿದ್ದಾನೆ. ಯೂಸರ್ ಐ ಡಿ ಆಯಿತು, ಯೂಸರ್ ನೇಮ್. ಓಕೆ, ಯಾವ ಟೇಬಲಿಂದ? ಫ್ರಮ್ ಯೂಸರ್ಸ್. ಏನಕ್ಕೆ ಯೂಸರ್ಸಿಂದ ತೊಗೊತಾ ಇದ್ದೀವಿ? ಏನಕ್ಕೆ ಯೂಸರ್ಸ್ನ ತೊಗೊತಾ ಇದ್ದೀವಿ ಅಂದರೆ ನೋಡಿ, ಯೂಸರ್ಸಲ್ಲಿ ಏನಿದೆ?
ಯೂಸರ್ ನೇಮ್ ಇದೆ ಮತ್ತು ಯೂಸರ್ ಐ ಡಿ ಇದೆ. ದಟ್ ಈಸ್ ದ ರೀಸನ್ ನಾವು ಅದಕ್ಕೋಸ್ಕರ ಅದನ್ನು ತಗೊಂಡು ನಾನಿಲ್ಲಿ ಅಲಿಯಾಸ್ ಮಾಡ್ತೀನಿ. ಯು ಅಂತ ಏನಕ್ಕೆ ಅಲಿಯಾಸ್ ಅಂದರೆ, ಇಲ್ಲ ಅಂದರೆ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಒಂದೇ ಟೇಬಲಿಂದ ರೆಫರ್ ಮಾಡ್ತಾ ಇರೋದ್ರಿಂದ ನಡೆಯುತ್ತೆ, ಬಟ್ ಮುಂದೆ ಎರರ್ ಬರುತ್ತೆ, ಕನ್ಫ್ಯೂಷನ್ ಆಗುತ್ತೆ ಯಾವ ಟೇಬಲಿಂದ ನಾವು ಪಿಕ್ ಮಾಡ್ತಾ ಇದ್ದೀವಿ ಅಂತ. ಓಕೆ, ಜಾಯಿನ್ ಕಂಡೀಷನ್ ಬರೀಬೇಕಿಲ್ಲಿ. ಏನಕ್ಕೆ ಅಂದರೆ ಯೂಸರ್ ಐ ಡಿ ಮತ್ತು ಯೂಸರ್ ನೇಮ್. ಓಕೆ, ಹಿಂಗೆ ಕಾರ್ ಜಾಯಿನ್ ಯಾವ ಟೇಬಲಿಂದ? ಕಾಲ್ಸ್ ಫ್ರೆಂಡ್ ಟೇಬಲಿಂದ. ನಾನು ಅದನ್ನು KF ಅಂತ ಕರಿತೀನಿ. ನಿಮಗೆ ಹಿಂಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಲ್ಲೊಂದು ಜಾಯಿನ್ ಕಂಡೀಷನ್. ನೋಡಿ, ಫಸ್ಟ್ನೇ ಟೇಬಲ್ ಬಂದ್ಬಿಟ್ಟು ಯೂಸರು, ಸೆಕೆಂಡ್ನೇ ಟೇಬಲ್ ಬಂದ್ಬಿಟ್ಟು ಕಾರ್ಲ್. ಎರಡಕ್ಕೂ ನಾನು ಅಲಿಯಾಸ್ ಮಾಡಿದ್ದೀನಿ. ಇದಕ್ಕೊಂದು ಆನ್ ಕಂಡೀಷನ್. ಆನ್ ಯಾವೆರಡನ್ನ ಕಂಪೇರ್ ಮಾಡಬೇಕು ಅಂದರೆ ID ಕಂಪೇರ್ ಮಾಡ್ತೀವಿ. ID ಬಂದ್ಬಿಟ್ಟು ಯೂಸರ್ಸಲ್ಲಿರುತ್ತೆ. ಈಸ್ ಈಕ್ವಲ್ಸ್ ಟು ಸಿಂಗಲ್ ಈಸ್ ಈಕ್ವಲ್ಸ್ ಟು KF ಡಾಟ್ ಯೂಸರ್ ID. ಇದು ಒಂದು ಒಬ್ಬರಿಗೆ, ಯಾರಿಗೆ? ಕಾರ್ಲಿಗಾಯಿತು. ಅಂದರೆ ಇನ್ನೊಬ್ಬರಿಗೆ ಹ್ಯಾಂಡ್ಸ್. ಸೇಮ್, ಏನು ಡಿಫ್ರೆಂಟ್ ಇಲ್ಲ, ಹ್ಯಾಂಡ್ಸ್ ಅಂತ ಆಗುತ್ತೆ ಅಷ್ಟೇ. ಅಲ್ಲಿ ಇದನ್ನು ಇಲ್ಲಿ ಹ್ಯಾಂಡ್ಸ್ ಇರೋದನ್ನು ಇಲ್ಲಿ HF ಅಂತ ಮಾಡ್ತೀನಿ, ಇಲ್ಲಿ HF ಅಂತ ಆಗುತ್ತೆ. ಹಂಗಾದ್ರೆ ಏನು ಬರುತ್ತಪ್ಪ ಔಟ್ಪುಟ್ಟು? ನೀವು ಈ ಕ್ವೇರಿನ ಡೇಟಾಬೇಸಲ್ಲಿ ಯಾವ್ದಾದ್ರು ಡೇಟಾಬೇಸಲ್ಲಿ ಡೇಟಾ ಕ್ರಿಯೇಟ್ ಮಾಡಾಕಿದ್ರೆ ವಿಲ್ ಗೆಟ್ ಅ ಕ್ವೇರಿ. ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಒಂದು ಸೋಷಿಯಲ್ ನೆಟ್ವರ್ಕಿಂದ ಡೇಟಾ ಸೆಟ್. ಟಾಸ್ಕ್ ಇಸ್ ಟು ಫೈಂಡ್ ಅ ಮ್ಯೂಚುವಲ್ ಫ್ರೆಂಡ್, ಅಂದರೆ ಇಬ್ಬರಿಗೂ ಇರೋ ಫ್ರೆಂಡ್. ಮ್ಯೂಚುವಲ್ ಫ್ರೆಂಡ್ ಲೆಕ್ಕದಾಗ ಔಟ್ಪುಟ್ ಏನು ಬರಬೇಕು? ಇಬ್ಬರಿಗೂ ಇರೋ ಫ್ರೆಂಡ್ ಯಾರಪ್ಪ? 1 ಅನ್ನೋದು 3 ಅನ್ನೋದು ಇವನಿಗಿದೆಯಾ? ಒಂದು 2 ಆ್ಯಂಡ್ ಓಕೆ. ಎಮ್ಮ ಒಂದು ಬರ್ತಾ ಇದೆ, ಇಲ್ಲಿ ಸೈಡಿಗೆ ಬರ್ಕೊಳ್ಳೋಣ. ಔಟ್ಪುಟ್ಟು ಮ್ಯೂಚುವಲ್ ಫ್ರೆಂಡ್ ಎಮ್ಮ ಅಂತ. ಓಕೆ, ನೆಕ್ಸ್ಟು ಮೈಕ್ ಏನಾರ ಇದೆ. ಮೈಕ್ದು 5, ಇಲ್ಲಿ ಇವನಿಗೆ 5 ಇದೆ, ಇವನಿಗೆ 5 ಇಲ್ಲ, ಬರೋದಿಲ್ಲ. ಲೂಕಸ್ಸು 6, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. 7, 8, 10, ಇಲ್ಲೂ ಇವೆರಡರಲ್ಲೂ 7 ಯಾವುದಿಲ್ಲ, 8 ಯಾವುದಿಲ್ಲ. ಹಂಗಾದ್ರೆ ಇಲ್ಲಿ ಒಂದೇ ಒಂದಿರೋದು ಯಾವುದು ಅಂದರೆ ಇಲ್ಲಿ 3 ಇಲ್ಲಿದೆ, ಇಲ್ಲೂ ಕೂಡ 3 ಇದೆ. 1 ಆಫ್ 3 ಎಮ್ಮ ಬಂದ್ಬಿಟ್ಟು ಔಟ್ಪುಟ್ ಏನು ಬರುತ್ತೆ ಅಂದರೆ 1 ಅಂದರೆ 3, ಎಮ್ಮ ಅಂತ ಬರುತ್ತೆ. ಒಂದು ಮ್ಯೂಚುವಲ್ ಫ್ರೆಂಡ್ ಕಂಡಿಡಿಯೋಕೆ ಹೇಳಿರೋದು. ಇನ್ನೊಂದ್ಸರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾವು ಕಾರ್ಲ್ಸ್ ಫ್ರೆಂಡ್ನ ಕಂಡಿಡ್ತೀವಿ ಈ ಮೆಥಡಿಂದ. ವೆರಿ ಸಿಂಪಲ್ ಮೆಥಡ್. ಫ್ರೆಂಡ್ಸ್ ಅನ್ನೋ ಟೇಬಲ್ಲು ಇಂದ ನಾವು ID ಕಂಡಿಡ್ಕೊಂಡು, ಫ್ರೆಂಡ್ಸ್ ID ಕಂಡಿಡ್ಕೊಂಡು, ಬಿಕಾಸ್ ನಾವು ಅದನ್ನೇ ಕೇಳಿರೋದು. ಇನ್ನೊಂದು ಸೇಫ್ ವೇಯಲ್ಲಿ ಕಾಲ್ಸ್ ಫ್ರೆಂಡ್ ಐಡಿನೂ ಆನ್ಸ್ ಫ್ರೆಂಡ್ ಐಡಿನೂ ಕಂಡಿಡ್ಕೊಂಡು, ಅದಾದಮೇಲೆ ಏನು ಮಾಡ್ತಾರೆ, ಔಟ್ಪುಟ್ ಇವ್ರ ಲೆಕ್ಕದಲ್ಲಿ ಯೂಸರ್ ಐ ಡಿ ಮತ್ತು ಯೂಸರ್ ನೇಮ್ ಅದನ್ನು ಕೇಳ್ತಾ ಇರೋದ್ರಿಂದ ಯೂಸರ್ ಐ ಡಿ ಯೂಸರ್ ನೇಮು ಯಾವ ಟೇಬಲಲ್ಲಿದೆ? ಯೂಸರ್ಸ್ ಟೇಬಲಲ್ಲಿ ಇದೆ. ಬಟ್ ಜಾಯಿನ್ ಮಾಡ್ತಾ ಇದ್ವಿ. ಜಾಯಿನ್ ಮಾಡಿದಾಗ ಇಲ್ಲಿ ಬರೀ ನಾವು ಕಾರ್ಲ್ಸ್ ID ಅಷ್ಟೇ ತೊಗೊತಾ ಇದ್ವಿ, ಮತ್ತು ಇಲ್ಲಿ ಹ್ಯಾಂಡ್ಸ್ ID ತೊಗೊತಾ ಇದ್ವಿ ಅಷ್ಟೇ, ಇನ್ನೇನೂ ಮಾಡ್ತಾ ಇಲ್ಲ. ಇವಾಗ ಇದ್ರದ್ದು ಔಟ್ಪುಟ್ಟು ಹ್ಯಾಂಡ್ಸು ಯಾವುದು ಎಮ್ ಬರುತ್ತೆ, ಇದ್ರದ್ದು ಔಟ್ಪುಟ್ಟು ಎಮ್ ಬರುತ್ತೆ. ಟೋಟಲ್ ಎಮ್ ಬಂದ್ಬಿಟ್ಟು ಔಟ್ಪುಟ್ ಆಗುತ್ತೆ. ಎಸ್, ದಟ್ಸ್ ಆಲ್.